ಹಾಯ್ ಫ್ರೆಂಡ್ಸ್, ನಾನು ಸಾಯಿ ಶೇರು ಕನ್ನಡ ವ್ಲಾಗ್ಸ್ ಚಾನಲಿಂದ ಶರಾವತಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ನಿಮಗೆ ಚನ್ನರಾಯಪಟ್ಟಣ ಸುತ್ತಮುತ್ತ ಯಾರಿಗಾದರೂ ಕ್ಯಾಟ್ರಿಂಗ್ ಸರ್ವಿಸ್ ಬೇಕಂದರೆ ಅಥವಾ ಏನೇ ಫಂಕ್ಷನ್ಗೆ ಅಡುಗೆ ಬೇಕಂದರೆ ನಾನು ನಿಮಗೆ ಕ್ಯಾಟ್ರಿಂಗ್ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಅವ್ರ ಹೆಸರು ಆನಂದ್ ಅಂತ. ನಮಸ್ತೆ ಸರ್, ನಿಮ್ಮ ಹೆಸರು? ಆನಂದ್ ಅಂತ. ಏನು ಮಾಡ್ತಾ ಇದ್ದೀರಾ ಇವತ್ತು? ಇವಾಗ ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀವಿ. ಹಾಂ, ಎಷ್ಟು ಜನಕ್ಕಾದ್ರೂ ಮಾಡ್ತೀರಾ ನೀವು? ಎಷ್ಟು ಜನಕ್ಕಾದ್ರೂ ವೆಜ್ ಅವ್ರು ನಾನ್ ವೆಜ್. ಕ್ಯಾಟ್ರಿಂಗ್ ಸಮೇತ ಇದೆ ನಮ್ದೆ. ವೆಜ್ ಊಟ ಈಗ ಒಂದು ಒಬ್ಬಟ್ಟು, ತುಪ್ಪ, ಪಲಾವು, ಮೊಸರು ಗೊಜ್ಜು, ಅನ್ನ, ಸಾಂಬಾರ್, ರಸಮ್, ಮಜ್ಜಿಗೆ, ಹಪ್ಪಳ, ಉಪ್ಪಿನಕಾಯಿ, ಕೋಸಂಬರಿ, 1/2 ಲೀಟರ್ ವಾಟ್ರು, 1-2 ಥರ ಪಲ್ಯ, ಬಾಳೆ ಎಲೆ, ಎಷ್ಟಿಗೆಲ್ಲ 160 ರೂಪಾಯಿ ಬಿಲ್ ಮಾಡ್ತೀವಿ ಒಂದು ಊಟಕ್ಕೆ. ಎಷ್ಟು ಜನಕ್ಕಾದ್ರೂ ಮಾಡ್ಕೊಡ್ತೀರಾ? 1000 ಜನಕ್ಕೆ ಬೇಕಾದ್ರೂ ಮಾಡ್ಕೊಡ್ತೀವಿ. ನಿಮ್ದೇ ಓನ್ ಇದೆಯಾ ಕ್ಯಾಟ್ರಿಂಗ್? ಇದೆ, ಭೈರವೇಶ್ವರ ಕ್ಯಾಟ್ರಿಂಗ್ ಅಂತ. ಓಕೆ ಓಕೆ. ಇವಾಗ ಏನ್ ಮಾಡ್ತಾ ಇದ್ದೀರಾ ಸರ್? ಇವಾಗ ಚಿಕನ್ ಪೆಪ್ಪರ್ ಡ್ರೈ, ಮಟನ್ ಸಾರು, ಮುದ್ದೆ, ರೈಸು, ಬೋಟಿ ಗೊಜ್ಜು, ಒಂದು ಪಾಯಸ, ಒಂದು ರಸಮ್. ಇದೇನ್ ಸರ್ ಮಾಡ್ತಾ ಇರೋದು? ಚಿಕನ್ ಪೆಪ್ಪರ್ ಡ್ರೈ. ಏನೇನ್ ಹಾಕಿದ್ದೀರಾ ಅದಕ್ಕೆ? ಈರುಳ್ಳಿ, ಕ್ಯಾಪ್ಸಿಕಮ್ಮು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮಟನ್ ಮಸಾಲ, ಚಿಕನ್ ಮಸಾಲ, ಪೆಪ್ಪರ್ ಪೌಡ್ರು, ಚಿಲ್ಲಿ ಸಾಸು, ಸೋಯಾ ಸಾಸು. ಮೊದಲು ಚಿಕನ್ ಬೇಯಿಸ್ಕೊಂಡಿರೋ ತರ ಇದೀರಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಉಪ್ಪು ಹಾಕಿ ಬೇಯಿಸಿರೋದು. ಫುಲ್ ಡ್ರೈ ಆಗಿ ಬರುತ್ತಾ ಸರ್? ಡ್ರೈ ಫುಲ್ ಡ್ರೈ ಆಗುತ್ತಾ? ಫುಲ್ ಡ್ರೈ. ಉಪ್ಪು ಖಾರ ಎಲ್ಲ ಇಡ್ತಿರುತ್ತೆ? ಎಲ್ಲ. ಸರಿ ಸರ್, ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಮಟನ್ ಸಾಂಬಾರಲ್ಲಿ ಬೇಯ್ತಾ ಇದೆ. ಅದಕ್ಕೆ ಮಸಾಲೆ ಹಾಕ್ತೀವಿ. ಎಷ್ಟು 100 ಜನಕ್ಕಾ? 100 ಜನಕ್ಕೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಇದು ಮಟನ್ನು ಸಾಂಬಾರ್ಗೆ. ಅಚ್ಕಾರದ ಪುಡಿ. ಎಷ್ಟು ಕೆಜಿ ಮಟನ್ ಇದು ಮಾಡ್ತಾ ಇದ್ದೀರಾ? 15 ಕೆಜಿ ಮಟನ್ ಇದೆ. ನನ್ನ ಕೈಲಿ ನಾನು 3 ಕೈ ಖಾರ ಪುಡಿ ಹಾಕಿದ್ದೀನಿ. ನೀವು ಕೈ ಹೇಳ್ತಾನೆ ಮಾಡೋದಾ? ಕೈ ಹೇಳ್ತಾನೆ ಮಾಡೋದು. ನೀವೇ ಮೇಯ್ನು? ನಾನೇ ಮೇಯ್ನ್. ನನಗೆ ಇದ್ರಲ್ಲಿ 20 ವರ್ಷ ಸರ್ವಿಸು. ನನಗೀಗ 36 ವರ್ಷ. ನಾನು 14ನೇ ವಯಸ್ಸಿಗೆ ಡಿಪಾರ್ಟ್ಮೆಂಟಿಗೆ ಬಂದಾಗ ನಮ್ಮ ತಂದೆ ಹತ್ರನೇ ಕೆಲಸ ಕಲ್ತಿರೋದು. ನಮ್ಮ ತಂದೆನೂ ಇದೆ ಕೆಲಸ. ಧನಿಯಾ ಪುಡಿ ಎಷ್ಟು ಹಾಕಿದ್ರಿ ಸರ್? 5 ಕೈ. 3 ಕೈ ಖಾರ ಪುಡಿ ಹಾಕಿದ್ರೆ 5 ಕೈ ಧನಿಯಾ ಪುಡಿ ಹಾಕಿದ್ರೆ. ಇದು 15 ಕೆಜಿ ಮಟನ್ ಇದೆ ಇದರಲ್ಲಿ. ಇದು ಕೊತ್ತಂಬರಿ ಸೊಪ್ಪು. ಇವಾಗ ಇದಕ್ಕೆ ಬಿಸಿನೀರು ಹಾಕಿ ನೀರು ಕುದಿಸ್ಕೊಂತೀರಾ? ಬಿಸಿನೀರು ತಣ್ಣೀರು ಎರಡು ಬೇಕಾದ್ರೂ ಹಾಕ್ಬೋದು. ನಾವಿಲ್ಲಿ ಪಕ್ಕದಲ್ಲಿ ಬಿಸಿನೀರು ಇರೋದ್ರಿಂದ ಬಿಸಿನೀರನ್ನೇ ಹಾಕ್ತಾ ಇದ್ದೀನಿ. ನಮಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ಮಾತ್ರ ನಾವು ನೀರು ಹಾಕಬೇಕು. ಕಾಯಿ ಕಡಲೆ ಮಟನ್ ಈ ಖಾರದಲ್ಲಿ ಒಂದು ಕುದಿ ಬೆಂದ್ಮೇಲೆ ಕಾಯಿ ಕಡಲೆಗೆ ಹಾಕ್ತಾರೆ. ರುಬ್ಬಿರೋದು ಇಲ್ಲಿ ರುಬ್ಬಿರೋದು ಅದನ್ನು ಆಮೇಲೆ ಹಾಕೋದು. ಸಾಂಬಾರಾಗಿ ರೆಡಿ ಆಗಿದೆ. ಅದಕ್ಕೆ ಒಂದು 15 ಕೆಜಿ ಮಟನ್ ಹಾಕಿದ್ವಿ. ಮತ್ತೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸೊಪ್ಪು, ಟೊಮೊಟೊ ಎಲ್ಲ ರುಬ್ಕೊಂಡಿದ್ದೀವಿ. ಅದಾದಮೇಲೆ ಮಟನ್ ಹಾಕಿ ಅದನ್ನು ಬೇಯಿಸಿ, ಅದಾದಮೇಲೆ ಮತ್ತೆ ಖಾರದ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಮಟನ್ ಮಸಾಲ, ಚಿಕನ್ ಮಸಾಲ, ಕಾಯಿ ಅಷ್ಟು ಹಾಕಿದ್ದೀವಿ. ಈ ಮಟ್ಟಕ್ಕೆ ರೆಡಿ ಆಗಿದೆ ಸಾಂಬಾರು. ಅಡುಗೆ ಮಾಡಿದ್ದೀರಾ? ಈಗ ಮಟನ್ ಸಾಂಬಾರು, ಮುದ್ದೆ, ರೈಸು, ಬೋಟಿ ಗೊಜ್ಜು, ಚಿಕನ್ ಚಾಪ್ಸು, ಚಿಕನ್ ಪೆಪ್ಪರ್ ಡ್ರೈ, ರಸಮ್ಮು, ಒಂದು ಪಾಯಸ, ಈರುಳ್ಳಿ, ನಿಂಬೆಹಣ್ಣು, ಸೌತೆಕಾಯಿ. ಚಿಕನ್ ಚಾಪ್ಸು, ಬೋಟಿ ಗೊಜ್ಜು, ಚಿಕನ್ ಪೆಪ್ಪರ್ ಡ್ರೈ, ಚಿಕನ್ ಪೆಪ್ಪರ್ ಡ್ರೈ, ಇದು ಮುದ್ದೆ, ಕಡೆದಾಗಿ ನಿಮ್ಮ ನಮ್ಮ ಹೆಸರು ಆನಂದ್ ಅಂತ. ನಮ್ಮದು ಚನ್ನರಾಯಪಟ್ಟಣ ವಾರ್ಡ್ ನಂಬರ್ 13, ಗೂರ್ನಹಳ್ಳಿ ಬಡಾವಣೆ. ನಮ್ಮ ನಂಬರ್ ಬಂದು 9661858664. ಏನೇನು ಅಡುಗೆ ಮಾಡ್ತೀರಾ? ವೆಜ್, ನಾನ್ ವೆಜ್, ಎನಿ ಒನ್ ಐಟಮ್, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಎನಿ ಒನ್ ಐಟಮ್ ಮಾಡ್ಕೊಡ್ತೀವಿ. ಎಷ್ಟು ಜನಕ್ಕೆ ಮಾಡ್ತೀರಾ? ಎಷ್ಟು 1000 ಜನಕ್ಕೆ ಬೇಕಾದ್ರೂ ಮಾಡ್ತೀವಿ. ಎಷ್ಟು ಜನ ಇದ್ದಾರೆ ಲೇಬರ್ಸ್ ಇದ್ದಾರೆ ನಿಮ್ಮ ಹತ್ರ? ನಮ್ಮ ಹತ್ರ ಒಂದು 100 ಜನ ಇದೆ. ಮಿನಿಮಮ್ ಎಷ್ಟು ಕ್ವಾಂಟಿಟಿಯಿಂದ ಮಾಡ್ತೀರಾ? ಮಿನಿಮಮ್ 50 ಜನದಿಂದನೂ 5000 ಜನದವರೆಗೂ ಮಾಡ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು.